ಒಂದೇ ಒಂದು ದಿನದ ಸುದ್ದಿ ಇಡೀ ರಾಜ್ಯದ ಕಥೆಯನ್ನೇ ಹೇಳ್ಬಿಡ್ತಾ? ಡಿಸೆಂಬರ್ 22ರಂದು ಕರ್ನಾಟಕದಲ್ಲಿ ಏವೇನಾಯ್ತು ಅಂತ ನೋಡಿದ್ರೆ ಹೌದು ಅನ್ಸುತ್ತೆ. ರಾಜಕೀಯದಿಂದ ಹಿಡಿದು ನಾಳಿನ ಯೋಜನೆಗಳವರೆಗೆ ಎಲ್ಲದರ ಒಂದು ಝಲಕ್ ಸಿಕ್ಬಿಡುತ್ತೆ. ಸೊ ಬನ್ನಿ, ಆ ದಿನದ ಪ್ರಮುಖ ಘಟನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಹೌದು, ಒಂದೇ ದಿನದ ಸುದ್ದಿ ಇಡೀ ರಾಜ್ಯದ ಬಗ್ಗೆ ಏನ್ ಹೇಳಬಲ್ಲದು? ನೋಡಿ, ದಿನಾಲೂ ನಡೆಯೋ ಘಟನೆಗಳು ಕೇವಲ ಒಂದೊಂದು ಸುದ್ದಿ ಅಷ್ಟೇ ಅಲ್ಲ. ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ರಾಜ್ಯದ ಆಡಳಿತ, ಸಮಾಜ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ಒಂದು ಆಳವಾದ ನೋಟ ಸಿಗುತ್ತೆ. ಆ ದಿನದ ಸುದ್ದಿ ಅಕ್ಷರಶಃ ರಾಜ್ಯದ ಪಲ್ಸ್ ರೇಟ್ ಹೇಗಿತ್ತು ಅಂತ ತೋರಿಸ್ತಿತ್ತು. ಹಾಗಾದ್ರೆ ಇವತ್ತು ನಾವು ಏನೇನ್ ವಿಷಯಗಳನ್ನ ನೋಡ್ತೀವಿ? ಮೊದಲು ರಾಜ್ಯದ ರಾಜಕೀಯ ನಾಡಿಮಿಡಿತ ಹೇಗಿದೆ ಅಂತ ನೋಡೋಣ. ಆಮೇಲೆ ಸಾರ್ವಜನಿಕರ ಗಮನ ಸೆಳೆದ ಕೆಲವು ಅಪರಾಧ ಪ್ರಕರಣಗಳ ಬಗ್ಗೆ ಮಾತಾಡೋಣ. ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿವೆ ಅಂತ ತಿಳಿಯೋಣ. ಹಾಗೆ ನಮ್ಮ ನಾಳೆಯನ್ನ ರೂಪಿಸ್ತಿರುವ ಬೆಳವಣಿಗೆಗಳು ಯಾವುವು? ಮತ್ತು ಕೊನೆಯದಾಗಿ ವಿಶ್ವ ವೇದಿಕೆಯಲ್ಲಿ ಕರ್ನಾಟಕದ ಸ್ಥಾನ ಏನು ಅನ್ನೋದನ್ನು ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ರಾಜ್ಯದ ರಾಜಕೀಯ ನಾಡಿಮಿಡಿತ, ಉನ್ನತ ಮಟ್ಟದಲ್ಲಿ ಬಿಕ್ಕಟ್ಟು, ಜೊತೆಗೆ ಆಡಳಿತಾತ್ಮಕ ನಿರ್ಧಾರಗಳು. ಆ ದಿನ ಪಾಲಿಟಿಕ್ಸಲ್ಲಿ ನಿಜಕ್ಕೂ ಏನಾಗ್ತಿತ್ತು? ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ರಾಜ್ಯದ ಇಬ್ರು ಟಾಪ್ ಲೀಡರ್ಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೀಡರ್ಶಿಪ್ ಬಗ್ಗೆ ರಾಹುಲ್ ಗಾಂಧಿ ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತಾರೆ. ಆದರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ ಅಯ್ಯೋ, ಯಾವುದೇ ಆಂತರಿಕ ಸಮಸ್ಯೆ ಇಲ್ಲ, ಎಲ್ಲ ಮೀಡಿಯಾ ಕ್ರಿಯೇಷನ್ ಅಷ್ಟೇ. ಸೊ ಒಬ್ರು ನಿರ್ಧಾರ ಹೈಕಮಾಂಡ್ ಕೈಲಿದೆ ಅಂದ್ರೆ ಇನ್ನೊಬ್ರು ಸಮಸ್ಯೆ ಇಲ್ಲ ಅಂತಾರೆ. ಇದು ಬರೀ ಹೇಳಿಕೆಯ ವ್ಯತ್ಯಾಸನ ಅಥವಾ ಆಡಳಿತದ ಸ್ಥಿರತೆಯ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆನಾ? ಹಾಗಾದ್ರೆ ಈ ಅಸಾಧಾರಣ ಸನ್ನಿವೇಶಗಳು ಅಂದ್ರೆ ಏನು? ಮತ್ತೆ ಈ ಹೈಕೋರ್ಟ್ ತೀರ್ಪಿನ ಮಹತ್ವವೇನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಏನಾದ್ರೂ ತುರ್ತು ಪರಿಸ್ಥಿತಿ ಅಂದ್ರೆ ಕ್ರೈಸಿಸ್ ಬಂದ್ರೆ ರಾಜ್ಯದ ಹಿತಾಸಕ್ತಿಗೆ ಮೊದಲ ಆದ್ಯತೆ. ಪ್ರೈವೇಟ್ ಕಂಪನಿಗಳು ವಿದ್ಯುತ್ ಉತ್ಪಾದನೆ ಮಾಡ್ತಿದ್ರೂ ಸಹ ಜನರಿಗೆ ಬೇಕು ಅಂದಾಗ ಅದನ್ನ ರಾಜ್ಯದ ಗ್ರಿಡ್ಗೆ ಕೊಡಿ ಅಂತ ಕೇಳೋ ಪವರ್ ಸರ್ಕಾರಕ್ಕೆ ಇದೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಬಲ ತಂದುಕೊಟ್ಟ ಹಾಗೆ. ಸರಿ, ಪಾಲಿಟಿಕ್ಸ್ನಿಂದ ಹೊರಬಂದು ಈಗ ನಮ್ಮೆಲ್ಲರ ಮೇಲೆ ನೇರವಾಗಿ ಪರಿಣಾಮ ಬೀರೋ ವಿಷಯಗಳ ಕಡೆ ಗಮನ ಹರಿಸೋಣ. ಸಾರ್ವಜನಿಕರ ಗಮನ ಸೆಳೆದ ಅಪರಾಧಗಳು, ಸ್ಥಳೀಯ ದುರಂತಗಳಿಂದ ಹಿಡಿದು ರಾಷ್ಟ್ರೀಯ ಭದ್ರತೆವರೆಗೆ ಆ ದಿನ ಏನೆಲ್ಲ ಆಯಿತು? ಧಾರವಾಡದಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಮನಸ್ಸನ್ನ ಕಲ್ಕುವಂಥದ್ದು. ಕೇವಲ ಅಂತರ್ಜಾತೀಯ ವಿವಾಹ ಆದ್ರೂ ಅನ್ನೋ ಒಂದೇ ಕಾರಣಕ್ಕೆ 20 ವರ್ಷದ ಗರ್ಭಿಣಿಯೊಬ್ಬರನ್ನ ಹತ್ಯೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ 3ರನ್ನ ಬಂಧಿಸಲಾಗಿದೆ ಮತ್ತು ಇದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಎಷ್ಟೇ ಆಧುನಿಕ ಅಂತ ಹೇಳ್ಕೊಂಡ್ರೂ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಇಂತಹ ಪದ್ಧತಿಗಳು ಜೀವಂತವಾಗಿವೆ ಅನ್ನೋದಕ್ಕೆ ಇದೊಂದು ಕರಾಳ ಸಾಕ್ಷಿ. 43 ಏನಿದು ನಂಬರ್? ಇದು ಒಂದೇ ಒಂದು ಅಕ್ರಮ ಕೋಳಿಕಾಳಗ ಪ್ರಕರಣದಲ್ಲಿ ಬುಕ್ಕಾದವರ ಸಂಖ್ಯೆ. ಇದು ರಾಜ್ಯದಲ್ಲಿ ಇಂಥ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ನಡೀತಿದೆ ಅಂತ ತೋರಿಸುತ್ತೆ. ಆದರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದರಲ್ಲಿ ಯಾರ್ಯಾರ ಹೆಸರುಗಳು ಕೇಳಿ ಬಂದಿವೆ ಅನ್ನೋದು. ಅದೇ ಶಾಕಿಂಗ್ ವಿಷಯ ಅಂದ್ರೆ ಈ ಪ್ರಕರಣದಲ್ಲಿ ಯಾವುದೇ ಪಕ್ಷಭೇದ ಇಲ್ಲ. ಆಡಳಿತ ಪಕ್ಷ ಕಾಂಗ್ರೆಸ್ನ ಶಾಸಕ ಅಶೋಕ್ ಕುಮಾರ್ ರೈ ಹಾಗೆ ವಿರೋಧ ಪಕ್ಷ ಬಿಜೆಪಿಯ ಮಾಜಿ ಶಾಸಕ ಸಂಜೀವ್ ಮಠಂದೂರು ಇಬ್ಬರ ಹೆಸರುಗಳು ಈ ಪ್ರಕರಣದಲ್ಲಿ ಕೇಳಿಬಂದಿವೆ. ಇದು ಕೇವಲ ಒಂದು ಅಕ್ರಮ ಚಟುವಟಿಕೆಯಲ್ಲ, ಬದಲಿಗೆ ರಾಜಕೀಯ ನೈತಿಕತೆಯ ಬಗ್ಗೆನೇ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಇದು ಬರೀ ಸ್ಥಳೀಯ ಕ್ರೈಮ್ ಅಲ್ಲ, ಇದು ಗಂಭೀರವಾದ ರಾಷ್ಟ್ರೀಯ ಭದ್ರತೆಯ ವಿಷಯ. ಯುಪಿ ಮತ್ತು ಗುಜರಾತ್ ಮೂಲದ ಇಬ್ಬರನ್ನ ಕರ್ನಾಟಕದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರ ಮೇಲಿರೋ ಆರೋಪ ಏನ್ ಗೊತ್ತಾ? ನಮ್ಮ ನೌಕಾಪಡೆಯ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಲೀಕ್ ಮಾಡಿದ್ದಾರೆ ಅನ್ನೋದು. ಈ ಬಂಧನಗಳು ಕರ್ನಾಟಕದಲ್ಲಿ ಆಗಿರೋದು ರಾಷ್ಟ್ರೀಯ ಭದ್ರತೆಯ ವಿಷಯಗಳಲ್ಲಿ ನಮ್ಮ ರಾಜ್ಯ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಸರಿ, ಈಗ ನಮ್ಮ ರಾಜ್ಯದ ಭವಿಷ್ಯವನ್ನ ರೂಪಿಸೋ ಶಿಕ್ಷಣ ಕ್ಷೇತ್ರದ ಕಡೆ ನೋಡೋಣ. ಪರೀಕ್ಷೆಗಳು, ಸಾಂಸ್ಥಿಕ ಬದಲಾವಣೆಗಳು, ಈ ಗೊಂದಲಗಳ ನಡುವೆ ಆ ದಿನ ಏನೆಲ್ಲ ನಡೀತಿತ್ತು? ನೀಟ್ ಪಿಜಿ ಕೌನ್ಸಿಲಿಂಗ್, ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ರೋಲರ್ ಕೋಸ್ಟರ್ ರೈಡ್ ಆಗ್ಬಿಟ್ಟಿತ್ತು. ಮೊದಲು ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಯಿತು. ಆಮೇಲೆ ಅಡ್ಮಿಷನ್ ಆಗಿದ್ದವರಿಗೂ ಮತ್ತೆ ಭಾಗವಹಿಸಲು ಅವಕಾಶ ಕೊಟ್ರು. ಕೊನೆಗೆ ಒಂದು ಹೊಸ ಪರಿಷ್ಕೃತ ಪಟ್ಟಿ ಬಿಡುಗಡೆ ಮಾಡಿದ್ರು. ಕ್ಯಾನ್ಸಲ್, ರೀಡು, ರಿವೈಸ್ಡ್. ಈ ಇಡೀ ಪ್ರಕ್ರಿಯೆ ಆಡಳಿತಾತ್ಮಕ ಗೊಂದಲಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಲ್ವಾ? 22 ಇದು ಒಂದೇ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಮಂಗಳೂರು ಯೂನಿವರ್ಸಿಟಿಯ ಅಡಿಯಲ್ಲಿ ಬರುವ ಸ್ವಯಂ ಪ್ರೇರಿತವಾಗಿ ಮುಚ್ಚಲು ಅನುಮೋದನೆ ಪಡೆದ ಕಾಲೇಜುಗಳ ಸಂಖ್ಯೆ. ಇದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಹಾಗಾದ್ರೆ ಯಾಕೆ ಈ ಕಾಲೇಜುಗಳು ಮುಚ್ಚುತ್ತಿವೆ? ಮುಖ್ಯ ಕಾರಣ ವಿದ್ಯಾರ್ಥಿಗಳ ದಾಖಲಾತಿ ಅಂದ್ರೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಕಮ್ಮಿ ಆಗ್ತಿರೋದು.
ಆದರೆ ಇಲ್ಲೊಂದು ಮುಖ್ಯವಾದ ಅಂಶ ಏನಂದ್ರೆ ಆಲ್ರೆಡಿ ಓದ್ತಿರುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಸೇವೆಗಳು ಹಾಗೆ ಮುಂದುವರಿತೆ ಅನ್ನೋ ಭರವಸೆ ನೀಡಲಾಗಿದೆ. ಸರಿ, ಇಲ್ಲಿವರೆಗೂ ನಡೆದ ಘಟನೆಗಳ ಬಗ್ಗೆ ನೋಡಿದ್ವಿ. ಈಗ ನಮ್ಮ ನಾಳೆಗಳನ್ನ ಕಟ್ಟುತ್ತಿರುವ ಯೋಜನೆಗಳ ಕಡೆ ಗಮನ ಹರಿಸೋಣ. ಕರ್ನಾಟಕದ ನಗರಗಳ ಭವಿಷ್ಯವನ್ನು ರೂಪಿಸುತ್ತಿರುವ ಬೆಳವಣಿಗೆಗಳು ಯಾವುವು? ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗ್ತಿದೆ. ಹಾಗೇನೆ ಭದ್ರತೆಯೂ ಕೂಡ. ನಗರದಾದ್ಯಂತ, ಅದರಲ್ಲೂ ಮುಖ್ಯ ಪ್ರದೇಶಗಳಲ್ಲಿ 22 ವಾಚ್ ಟವರ್ಗಳು ಮತ್ತು 11 ಕಣ್ಗಾವಲು ಡ್ರೋನ್ಗಳನ್ನು ಬಳಸೋಕೆ ಪ್ಲಾನ್ ಮಾಡಲಾಗಿದೆ. ಇದು ಕೇವಲ ಭದ್ರತೆಯಷ್ಟೇ ಅಲ್ಲ, ಟೆಕ್ನಾಲಜಿ ಬಳಸಿ ಜನಸಂದಣಿಯನ್ನ ನಿರ್ವಹಿಸುವೊಂದು ದೊಡ್ಡ ಪ್ರಯತ್ನ. ಬೆಂಗಳೂರಿನ ಅತಿದೊಡ್ಡ ತಲೆನೋವು ಅಂದ್ರೆ ಟ್ರಾಫಿಕ್. ಅದಕ್ಕೆ ಉತ್ತರವಾಗಿ ನಮ್ಮ ಮೆಟ್ರೋ ವಿಸ್ತರಣೆ ಯೋಜನೆಗೆ ವೇಗ ನೀಡಲಾಗ್ತಿದೆ. 2025 ಡಿಸೆಂಬರ್ ಅಷ್ಟರಲ್ಲಿ ಈಗಿನ ಕೆಲಸಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಲಾಗ್ತಿದೆ. ಮತ್ತೆ 2027 ಡಿಸೆಂಬರ್ ಅಷ್ಟೊತ್ತಿಗೆ 175 ಕಿಲೋಮೀಟರ್ ಮೆಟ್ರೋ ಲೈನನ್ನು ಕಾರ್ಯಗತಗೊಳಿಸುವ ಗುರಿ ಇದೆ. ಇದು ನಗರದ ಚಲನಶೀಲತೆಯನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಪ್ರಾಜೆಕ್ಟ್. ಈ ಡೆವಲಪ್ಮೆಂಟು, ಸೆಕ್ಯೂರಿಟಿ, ಈ ಎಲ್ಲ ಚರ್ಚೆಗಳ ಮಧ್ಯೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು. ಕ್ರಿಸ್ಮಸ್ ಕಾರ್ಯಕ್ರಮವೊಂದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ಯಾಥೋಲಿಕ್ ಚರ್ಚ್ನ ಸೇವೆ ಮತ್ತು ಪಾತ್ರ ಮಹತ್ವದ್ದು ಅಂತ ಶ್ಲಾಘಿಸಿದರು. ಇದು ಸಮುದಾಯ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು ತೋರಿಸುತ್ತೆ. ಇಲ್ಲಿವರೆಗೂ ನಾವು ರಾಜ್ಯದ ಒಳಗೆ ನಡೆದ ಘಟನೆಗಳನ್ನು ನೋಡಿದ್ವಿ. ಅದೇ ಕರ್ನಾಟಕದ ಕಥೆ ಬರೀ ಇಲ್ಲಿಗೆ ಸೀಮಿತ ಅಲ್ಲ. ವಿಶ್ವ ವೇದಿಕೆಯಲ್ಲಿ ಕರ್ನಾಟಕ ಗ್ಲೋಬಲ್ ಟೆಕ್ ಸಂವಾದಗಳ ಜೊತೆ ನಮ್ಮ ರಾಜ್ಯದ ಕನೆಕ್ಷನ್ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಯೋಚನೆ ಮಾಡಿ, UAE ಅಧ್ಯಕ್ಷರು ಮತ್ತು ಎಲಾನ್ ಮಸ್ಕ್ ಇವರಿಬ್ಬರ ನಡುವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಮತ್ತು ಟೆಕ್ ಪಾರ್ಟ್ನರ್ಶಿಪ್ ಬಗ್ಗೆ ಒಂದು ಹೈ ಲೆವೆಲ್ ಚರ್ಚೆ ನಡೀತು. ಇದು ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತು? ಯಾಕಂದ್ರೆ ಕರ್ನಾಟಕ ಭಾರತದ ಟೆಕ್ ಕ್ಯಾಪಿಟಲ್. ಹಾಗಾಗಿ AI ಬಗ್ಗೆ ಗ್ಲೋಬಲ್ ಲೆವೆಲ್ನಲ್ಲಿ ಏನೇ ಚರ್ಚೆ ನಡೆದ್ರೂ ಅದು ನಮ್ಮ ರಾಜ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಒಂದೇ ದಿನದಲ್ಲಿ ನಾವೇನೆಲ್ಲ ನೋಡಿದ್ವಿ? ರಾಜಕೀಯದ ಹಗ್ಗ ಜಗ್ಗಾಟ, ಸಮಾಜದ ಸವಾಲುಗಳು, ಶಿಕ್ಷಣದ ಗೊಂದಲ, ಜೊತೆಗೆ ಭವಿಷ್ಯದ ದೊಡ್ಡ ದೊಡ್ಡ ಯೋಜನೆಗಳು. ಅಧಿಕಾರ, ಸುರಕ್ಷತೆ ಮತ್ತು ಪ್ರಗತಿಯ ಈ ಎಲ್ಲಾ ಪ್ರವಾಹಗಳ ನಡುವೆ ಕರ್ನಾಟಕದ ಭವಿಷ್ಯದ ನಿಜವಾದ ಕತೆ ಏನು? ರಾಜ್ಯ ಎತ್ತ ಸಾಗ್ತಿದೆ? ಬಹುಶಃ ಒಂದೇ ದಿನದ ಸುದ್ದಿ ಇಡೀ ರಾಜ್ಯದ ಕಥೆಯನ್ನ ಹೇಳಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಸಾಕ್ಷಿ ಬೇಕಿಲ್ಲ.